ಪ್ರಾರ್ಥನೆ ಮಾಡುವವರ ಮೇಲೆ ದೇವರ ಕರುಣೆ ಇರ್ತದೆ. ನಾವು ಪ್ರಾರ್ಥನೆ ಏಕೆ ಮಾಡ್ತೇವೆ ಅಂದ್ರೆ, ನಮ್ಮೊಳಗೆ ಯಾವುದಾದ್ರೂ ಅವಿಧೇಯತೆ ಇದ್ರೆ ಅದನ್ನ ಪಶ್ಚಾತ್ತಾಪಪೂರ್ಣ ಹೃದಯದಿಂದ ಒಪ್ಕೊಂಡ್ಬಿಟ್ಟು ದೇವರ ದಯೆ, ಕರುಣೆ, ದಯಾಳುತನ ನಮ್ಮ ಜೀವನದಲ್ಲೂ ನಮ್ಮ ಕುಟುಂಬದಲ್ಲೂ ಬರಬೇಕೆಂಬ ಉದ್ದೇಶದಿಂದ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡೋರ ಮೇಲೆ ಆತನು ಕರುಣೆ ತೋರಿಸ್ತಾನೆ. ನಿಜವಾಗಿ ಮೊರೆ ಹಾಕುವವರ ಬಳಿ ಆತನು ತುಂಬಾ ಹತ್ತಿರವಾಗಿರ್ತಾನಂತೆ. ಪ್ರಾರ್ಥನೆ ನಮ್ಮನ್ನು ದೇವರೊಂದಿಗೆ ಸಂಪರ್ಕಿಸ್ತದೆ. ಇಲ್ಲದಿದ್ದರೆ ದೇವರು ಯಾರು, ನೀನು ಯಾರು ಎಂಬಂತಾಗ್ತದೆ. ಪರಮೋನ್ನತ ದೇವನಿಗೆ ಭೂಮಿಯಲ್ಲಿರುವ ಮಾನವನಿಗೆ ಯಾವ ಸಂಬಂಧ? ಪ್ರಾರ್ಥನೆ ಅಂದ್ರೆ ಸಂಪರ್ಕ. ಅಂದ್ರೆ ಅದು ನಿನ್ನನ್ನು ದೇವರೊಂದಿಗೆ ಏನು ಮಾಡ್ತದೆ? ಕಲಿಸ್ತಾರೆ. ದೇವರಿಂದ ದೂರವಾಗಿ ಪಾಪ ಮಾಡಬಾರ್ದು, ದೇವರ ಹತ್ರ ಇರಬೇಕು. ಪ್ರಾರ್ಥನೆ ಮಾಡುವವನು ಪಾಪ ಮಾಡುತ್ತಿಲ್ಲ, ಪಾಪ ಮಾಡುವವನು ಪ್ರಾರ್ಥನೆ ಮಾಡ್ತಿಲ್ಲ ಅಂತೆ. ಉಪವಾಸ ಮಾಡ್ತಾನೆ, ಏಕೆಂದ್ರೆ ಅವನು ದೇವರ ಸನ್ನಿಧಿಯಲ್ಲಿ ತನ್ನನ್ನು ತಾನು ಕಡಿಮೆ ಮಾಡ್ಕೊಳ್ತಾನೆ. ಉಪವಾಸವು ತುಂಬಾ ಒಳ್ಳೆಯ ಔಷಧಿ. ಅದು ಆತ್ಮೀಯ ಜೀವನಕ್ಕೂ ದೇಹದ ಜೀವನಕ್ಕೂ ಒಳ್ಳೆಯ ಔಷಧಿ. 3 ಹೊತ್ತು ತುಂಬಾ ಊಟ ಮಾಡಿದ್ರೆ ದೇವರನ್ನ ಮರೆತು ಬಿಡ್ತೀಯಂತೆ. ಇದು ದ್ವಿತೀಯೋಪದೇಶ ಕಾಂಡದ 27ನೇ ಅಧ್ಯಾಯದಲ್ಲಿದೆ. ಏನು ಅಂದ್ರೆ, ದೇವರು ಅವ್ರನ್ನ ಚೆನ್ನಾಗಿ ಆಶೀರ್ವದಿಸಿದಾಗ ಅವ್ರು ಗರ್ವಿತರಾಗಿ ಕೊಟ್ಟ ದೇವರನ್ನ ಏನ್ ಮಾಡಿದ್ರಂತೆ ಮರ್ತಾಗ್ರೋ. ಅದಕ್ಕಾಗಿಯೇ ಉಪವಾಸ ಮತ್ತು ದೇವರ ಕಾರ್ಯಗಳನ್ನ ನಿನಗೆ ನೆನಪಿಗೆ ತರುತ್ತದೆ. ನೀನು ಒಂದು ಪರಿಶೀಲನೆ ಮಾಡಿಕೊಳ್ತೀಯಾ? ನೀನು ದೇವರನ್ನು ಭಯಪಡುವೆ, ದೇವರಿಗೆ ಹತ್ತಿರವಾಗಿರ್ತೀಯ, ಪ್ರಾರ್ಥನೆ ಮಾಡ್ತೀಯ, ದೇವ್ರು ನಿನಗೆ ಉತ್ತರ ಕೊಡ್ತಾನೆ, ದೇವರೊಂದಿಗೆ ನಡೀತೀಯ, ಬಿಟ್ಬಿಡ್ಬೇಕಾದನ್ನು ಬಿಟ್ಬಿಡ್ತೀಯ, ಪಡಿಬೇಕಾದನ್ನು ಪಡಿತೀಯ. ಅಂದ್ರೆ ದೇವರೊಂದಿಗೆ ತುಂಬಾ ಆಪ್ತವಾದ ಸಂಪರ್ಕ ಇದೆ.